ತಪ್ಪು ಮತ್ತು ಮನುಷ್ಯ ಇವರಿಬ್ಬರ ಸಂಬಂಧ ಹೇಗಿದೆ ಅಂದರೆ ರೆಕ್ಕೆ ಮತ್ತು ಪಕ್ಷಿಗಳಾಗಿ, ಧಾರೆ ಮತ್ತು ನದಿಯಾಗಿ. ಈ ತಪ್ಪು ಮನುಷ್ಯನ ಸ್ವಭಾವದ ಎಷ್ಟು ಮಹತ್ವಪೂರ್ಣ ಭಾಗ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಿ. ಇದರ ಬಗ್ಗೆ ನಾಚಿಕೆ ಯಾಕೆ? ಇದರ ಬಗ್ಗೆ ನಾಚಿಕೆ ಪಟ್ಕೊಳ್ಳೋದು ಸರಿಯೇ ಅಲ್ಲ. ಈಗ ನೋಡಿ, ಈ ತಪ್ಪು ನಮಗೆ ಇನ್ನೂ ಶ್ರೇಷ್ಠ ಆಗೋ ಅವಕಾಶ ಮಾಡಿಕೊಡುತ್ತೆ. ಮೊದಲಿನಕ್ಕಿಂತ ಚಂದದ ಪ್ರದರ್ಶನ ಕೊಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಈಗ ಅಕಸ್ಮಾತ್ ನಿಮ್ಮಲ್ಲಿ ಕೆಲವರು ಈ ಮಾತನ್ನು ಒಪ್ಪದೇ ಇರ್ಬೋದು. ಯಾಕಂದರೆ ತುಂಬ ಜನರ ದೃಷ್ಟಿಯಲ್ಲಿ ತಪ್ಪಿನಿಂದ ದೋಷ ಹುಟ್ಟುತ್ತೆ, ದೋಷದಿಂದ ಅಪರಾಧ. ಈಗ ಅಪರಾಧಕ್ಕೆ ಕ್ಷಮೆ ಅಲ್ಲ, ದಂಡನೆ ಸಿಗಬೇಕು. ಆದರೆ ನೀವು ಯಾರಾದರೂ ಯೋಚನೆ ಮಾಡಿದ್ರೆ ಈಗ ಯಾಕೆ ಆಗುತ್ತೆ ಅಂತ? ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ತಪ್ಪು ಒಪ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋದು. ಯಾವಾಗ ನೀವು ನಿಮ್ಮ ತಪ್ಪನ್ನು ಸ್ವೀಕರಿಸೋದಿಲ್ವೋ ಆಗ ಈ ತಪ್ಪು ದೋಷ ಆಗಿ ಬದಲಾಗುತ್ತೆ. ಆ ದೋಷ ಅಪರಾಧ ಆಗುತ್ತೆ. ಅದಕ್ಕೆ ಧೈರ್ಯ ಇಟ್ಕೊಳ್ಳಿ. ನಿಮ್ಮ ತಪ್ಪನ್ನು ಒಪ್ಕೊಳ್ಳೋದೇ ತಪ್ಪನ್ನು ಸರಿ ಮಾಡ್ಕೋ ದಾರಿಲಿ ಎಲ್ಲದಕ್ಕಿಂತ ಮೊದಲ ಹೆಜ್ಜೆ ಆಗುತ್ತೆ. ಮತ್ತು ನೆನಪಿಟ್ಕೊಳ್ಳಿ, ಯಾವುದು ಅಪರಾಧ ಅಂದರೆ ಸಮಯ ಬಂದಾಗ ತಪ್ಪನ್ನು ಒಪ್ಕೊಳ್ಳೋದೇ ಇರೋದೆ. ರಾಧಾಕೃಷ್ಣ.